ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರೂಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಜೈ ಗುರುದೇವ್, ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಆದಿಪರಾಶಕ್ತಿ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ತಿಂಗಳ ಭವಿಷ್ಯ, ಜೂಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ದ್ವಾದಶ ರಾಶಿಗಳ ಬಗ್ಗೆ. ದ್ವಾದಶ ರಾಶಿಗಳವರಿಗೆ ಜೂಲೈ ತಿಂಗಳ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಧನುರಾಶಿಯವರಿಗೆ ಜೂಲೈ ತಿಂಗಳ ರಾಶಿ ಭವಿಷ್ಯ 2023 ಹೇಗಿರುತ್ತೆ ಅಂತ ನೋಡೋಣವಾ? ಬನ್ನಿ. 1/7/2023, 10/7/2023, 19/7/2023, 28/7/2023 ಈ 4 ರಾಶಿ ಕುಂಡಲಿಗಳನ್ನು ನೋಡುವಾಗ ಧನುರಾಶಿಯವರಿಗೆ 100ಕ್ಕೆ 100ರಷ್ಟು ಚೆನ್ನಾಗಿದೆ ಅಂದರೆ ತಪ್ಪಾಗಲ್ಲ. ಆದ್ದರಿಂದ ಇವರಿಗೆ ಯಾವುದು ಪರಿಹಾರಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಧನುರಾಶಿಯವರಿಗೆ ತುಂಬ ಚೆನ್ನಾಗಿದೆ. ತುಂಬ ಮುಖ್ಯವಾಗಿ ಕಾಮನ್ ಫ್ಯಾಕ್ಟರ್ಸ್ ನಾವು ನೋಡೋದೇನೆಂದರೆ ರಾಶಿಯಾಧಿಪತಿ ಯೋಗವನ್ನು ತಂದು ಕೊಡ್ತಕ್ಕಂಥವ್ರು, ಪೂರ್ವ ಪುಣ್ಯಾಧಿಪತಿ ಯೋಗವನ್ನು ತಂದು ಕೊಡ್ತಕ್ಕಂಥವ್ರು, ಭಾಗ್ಯಾಧಿಪತಿ ಯೋಗವನ್ನು ತಂದು ಕೊಡ್ತಕ್ಕಂಥವ್ರು. ಈ 3 ಗ್ರಹಗಳ ಸಂಚಾರ ಅತ್ಯದ್ಭುತವಾಗಿದೆ. ರಾಶಿಯಾಧಿಪತಿ ಯಾರು? ಗುರುಗ್ರಹ. ಆಮೇಲೆ ಆತನೇ ಸುಖಸ್ಥಾನಾಧಿಪತಿಯಾಗೂ ಇದ್ದಾನೆ ಗುರುಗ್ರಹ ಧನುರಾಶಿಗೆ. 5ನೇ ಮನೇಲಿದ್ದಾರೆ. ರಾಹು ಜೊತೆ ಸಂಬಂಧಪಟ್ಟಿರೋದು 1, 2, 3, 4, 5% ಸ್ವಲ್ಪ ಕಡಿಮೆ ಮಾಡ್ಬೋದು ಹೊರತು 100ಕ್ಕೆ 95% ಅನ್ನೋದು ಆಲ್ಮೋಸ್ಟ್ 100 ಅಲ್ವ ಲೆಕ್ಕ. ಅದಕ್ಕೋಸ್ಕರ ಇನ್ನು ಪೂರ್ವ ಪುಣ್ಯಾಧಿಪತಿ ಅನ್ನೋ ಮಂಗಳ ಗ್ರಹ 9ನೇ ಮನೆಯಲ್ಲಿ. ಮೊದಲನೇ ಮಂಗಳ ಗ್ರಹ ಬೆಂಕಿಯ ಗ್ರಹ ಅಂತ ಹೇಳ್ತಕ್ಕಂಥ ಸೂರ್ಯನ ಮನೆಯಲ್ಲೇ ಇರೋದು. ಆಮೇಲೆ ಭಾಗ್ಯಾಧಿಪತಿ ಸೂರ್ಯ 7ಮ ಸ್ಥಾನದಲ್ಲಿ ಇರತಕ್ಕಂಥದ್ದು. ಸೊ ಆಗ ಆಲ್ಮೋಸ್ಟ್ 95% ಚೆನ್ನಾಗಿರೋದ್ರಿಂದ ಎಲ್ಲ ಕ್ಯಾಟಗರಿ ಪೀಪಲ್, ಲೆಕ್ಚರರ್ಸ್, ಪ್ರೊಫೆಸರ್ಸ್, ಟೀಚಿಂಗ್ ಪ್ರೊಫೆಷನಲ್ಲಿರೋರು, ಡಾಕ್ಟರ್ಸು, ಅದೇ ರೀತಿ ಹೊರದೇಶದಲ್ಲಿ ಕೆಲಸ ಮಾಡೋರು, ಚಿನ್ನ ಇದೆಲ್ಲ ವ್ಯಾಪಾರ ಮಾಡ್ತಕ್ಕಂಥ ಜ್ಯುವೆಲ್ಲರ್ಸು, ಫುಡ್ಡಲ್ಲಿರೋರು, ಫುಡ್ ಡಿಪಾರ್ಟ್ಮೆಂಟ್, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಹೋಟೆಲ್ಸು, ಆಮೇಲೆ ಕ್ಲಾದಿಂಗಲ್ಲಿರೋರು, ಟೆಕ್ಸ್ಟೈಲಲ್ಲಿರೋರು, ಇವರೆಲ್ಲರಿಗೂ ಬಹಳ ಒಳ್ಳೆಯದಾಗುತ್ತೆ. ಎಲ್ಲ ಕ್ಯಾಟಗರಿ ಪೀಪಲ್ಗೂ ಆಗುತ್ತೆ. ಪರ್ಟಿಕ್ಯುಲರಾಗಿ ಕೆಲವು ಹೇಳಿದೆ. ದುಡ್ಡು ಕಾಸಿನ ವಿಷಯದಲ್ಲಿ ತೊಂದರೆ ಇಲ್ಲ. ಗಂಡ ಹೆಂಡತಿ ಜಗಳಗಳು ಪ್ಯಾಚಪ್ ಆಗುತ್ತೆ. ಅಣ್ಣ ತಮ್ಮಂದ್ರ ಜಗಳಗಳು ಪ್ಯಾಚಪ್ ಆಗುತ್ತೆ. ತಂದೆ ತಾಯಿ ನಡುವೆ ಭಿನ್ನಾಭಿಪ್ರಾಯಗಳಿದ್ರೆ ಪ್ಯಾಚಪ್ ಆಗುತ್ತೆ. ಕೋರ್ಟ್ ಕಚೇರಿ ವ್ಯಾಜ್ಯಗಳೆಲ್ಲ ತೀರ್ಮಾನಕ್ಕೆ ಬರುತ್ತೆ. ಒಳ್ಳೊಳ್ಳೆ ಜಡ್ಜ್ಮೆಂಟ್ ನಿಮ್ಮ ಪರ ಆಗೋ ಚಾನ್ಸಸ್ ಇರುತ್ತೆ. ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಎಲ್ಲಿ ಬರ್ಬೋದು ಗುರುಗಳು, ಒಂದು 5 ಹಂಗೆ ಅಂದ್ರಲ್ಲ. ಚಂದ್ರ ನೀಚವಾಗಿದ್ದಾನೆ. ಆದ್ದರಿಂದ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗಳು ಬರ್ಬೋದು. ನಾರ್ಮಲಿ ಮೊದಲಿಂದ ಮೆಡಿಕಲ್ ಪ್ರಾಬ್ಲಮ್ಮು, ಸ್ವಲ್ಪ ಹಳೆ ಮೆಡಿಕಲ್ ಹಿಸ್ಟ್ರಿ ಒಂದು ಸ್ವಲ್ಪ ಸರಿ ಇಲ್ಲ ಅನ್ನೋರು ಮೆಡಿಕಲ್ ಚೆಕಪ್ ನೋಡ್ಕೊಳ್ಳಿ. ಅದರಲ್ಲಿ ಒಂದು ಮಿಡಲ್ ಏಜಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹೆಚ್ಚು. ಸೊ ನಾರ್ಮಲ್ಲು ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಮಿಡ್ಲ್ ಏಜ್ವರೆಗೂ ಸ್ವಲ್ಪ ಕಮ್ಮಿ. ಮಿಡ್ಲ್ ಏಜಿಂದ ಸ್ವಲ್ಪ ಸೀನಿಯರ್ ಸಿಟಿಸನ್ ಅಂತಾರಲ್ಲ ಅಂಥವ್ರಿಗೆ ಸ್ವಲ್ಪ ತೊಂದರೆಗಳಾಗ್ಬೋದು. ಸ್ವಲ್ಪ ಎಚ್ಚರಿಕೆ ವಹಿಸಿ. ಯಾವುದು ಪರಿಹಾರಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.